ಸಾರಿ ಟು ಇಂಟರಪ್ಟ್ ಮೇಡಮ್, ಬಟ್ ನೀವು ಹೇಳ್ತಾ ಇದ್ದಾಗ ನೋಡಿ ಮೇಡಮ್, ಎಷ್ಟು ವರ್ಷಗಳಿಂದಾನು ನಾವೆಲ್ಲ ಮಹಿಳೆಯರು ಕುತ್ಕೊಂಡು ಈ ಅತ್ಯಾಚಾರದ ವಿಚಾರ ಮಾತಾಡುವಾಗ ಇದನ್ನೇ ಹೇಳ್ತೀವಿ. ಗಂಡಸರಿಗೆ, ಗಂಡ್ ಮಕ್ಳಿಗೆ ಚೆನ್ನಾಗಿ ಬೆಳೆಸ್ಬೇಕು, ಗಂಡ್ ಮಕ್ಳಿಗೆ ಸಂಸ್ಕಾರ ಕೊಡ್ಬೇಕು, ಹೆಣ್ಮಕ್ಳಿಗೂ ಸಂಸ್ಕಾರ ಕೊಡ್ಬೇಕು, ಇದೆಲ್ಲ ಹೇಳ್ತೀವಿ ಮೇಡಮ್. ಆದ್ರೆ ಇದ್ಯಾವುದು ಕೂಡ ಒಂದು ಸಮಾಜವಾಗಿ ನಾವು ಗಂಭೀರವಾಗಿ ಪರಿಗಣಿಸುವೇ ಇಲ್ವಾ ಅಂತ. ಆಳುವವರಿಗೆ, ಕಾನೂನು ಮಾಡುವವರಿಗೆ ಮತ್ತು ಸಮಾಜದಲ್ಲೂ ಕೂಡ ಇದೊಂದು ವಿಚಾರನೇ ಅಲ್ಲ. ಹಿಂಗೆ ಇನ್ಸಿಡೆಂಟ್ ನಡೆದಾಗಷ್ಟೇ ನಾವು ಅದ್ರ ಬಗ್ಗೆ ಒದ್ದಾಡ್ತೀವಿ. am I right ಮೇಡಮ್? ಹೌದು, ಅದಕ್ಕೆ ನಾನು ಹೇಳಿದೆ ಎರಡು ದೃಷ್ಟಿಕೋನದಲ್ಲಿ ನೋಡಬೇಕು ಅಂತ. ಒಂದು ಸಂಸ್ಕಾರ, ಅದು ಒಂದು, ಅದು ಮನುಷ್ಯನ ಒಂದು ಏನು ಕಾನ್ಷಿಯಸ್ನೆಸ್ ಸಹ ಅದನ್ನು ಹೆಚ್ಚು ಜಾಗೃತ ಮಾಡುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇರೋದು. ಇನ್ನೊಂದು, ಈ ಕಾನೂನುಗಳು ಏನಿದೆ, ಈ ಕಾನೂನುಗಳು ತುಂಬ ತ್ವರಿತವಾಗಿ ಯಾವುದು ಅನ್ಯಾಯಗಳು, ತಪ್ಪುಗಳು ಎಲ್ಲ ನಡೆದಾಗ ಇಂಥದ್ದು ನ್ಯಾಯ ಬೇಗ ಸಿಕ್ಕೋ ಹಾಗೆ ನಮ್ಮ ಸುಧಾರಣೆಗಳು ಬಹಳ, ಕಾನೂನಿನಲ್ಲಿ ಬಹಳ ಸುಧಾರಣೆಗಳಾಗಬೇಕಾಗ್ತದೆ. ನ್ಯಾಯಾಂಗದಲ್ಲೂ ಅಷ್ಟೇ ಕೇಸುಗಳು 8 ವರ್ಷ, 10 ವರ್ಷ, 20 ವರ್ಷ, ಬಹಳ ಜನ ಪಾಪ ಬಡತನದ ಕುಟುಂಬದ ಬಂದಂಥವರೆಲ್ಲ ಆಗಿರ್ತಾರೆ. ಎಲ್ಲಿ ಅವ್ರು ಕೋರ್ಟಿಗೆ ಹೋಗೋಕ್ಕಾಗುತ್ತೆ, ಎಷ್ಟು ಕಾಲ ಅಂತ ಅಳಿಲಿಕ್ಕಾಗ್ತದೆ. ಮತ್ತೆ ಅವರಿಗೆ ಇದೊಂದು ಕೆಟ್ಟ ಒಂದು ಹಣೆಪಟ್ಟಿ ಬೇರೆ ಇರ್ತದೆ. ಇಂಥ ಒಂದು ಪರಿಸ್ಥಿತಿ ಇರುವಂತ ಒಂದು ದೇಶ, ಸಮಾಜ ನಮ್ಮದು. ಆದ್ರಿಂದ ಕಾನೂನಲ್ಲಿ ಬಹಳ ಸುಧಾರಣೆ, ತ್ವರಿತಗತಿಯಲ್ಲಿ ನ್ಯಾಯ ಸಿಕ್ಕುವಂಥದ್ದು ಆಗಿ ತಪ್ಪು ಮಾಡದಂಥವರಿಗೆ ಕಠಿಣವಾದ ಶಿಕ್ಷೆಗಳು ಸಿಗ್ತಾ ಇದೆ ಅನ್ನುವಂಥದ್ದು ಭಯ ಸಮಾಜದಲ್ಲಿ ಬಂದ್ರೆ ಅದು ಇಂಥ ಘಟನೆಗಳು ನಡೆಯುವಂಥದಕ್ಕೆ ಎಷ್ಟೋ ರೀತಿಯಲ್ಲಿ ಕಡಿವಾಣ ಹಾಕ್ತದೆ ಅಂತ. ಜೊತೆಗೆ ಹೆಣ್ಣು ಮಕ್ಕಳು ಅಷ್ಟೇ, ನಾವು ಇದರಲ್ಲಿ ಸರ್ಕಾರಗಳದ್ದು ಪಾತ್ರ ದೊಡ್ಡದಿದೆ. ಹಲೋ, ಹೇಳಿ ಹೇಳಿ, ಪ್ಲೀಸ್ ಗೋ ಹೆಡ್. ಹಲೋ ಮೇಡಮ್, ಪ್ಲೀಸ್ ಗೋ ಹೆಡ್. ಹಲೋ, ಸರ್ಕಾರಗಳ ಪಾತ್ರ ಮತ್ತು ಇದು ಸಂಘ ಸಂಸ್ಥೆಗಳು ಅಂತ ನಾವೇನು ಹೇಳ್ತೀವಿ, ಅವುಗಳ ಪಾತ್ರ ಮತ್ತೆ ನ್ಯಾಯಾಂಗದಲ್ಲಿ ಇದನ್ನು ಸುಧಾರಣೆ ತರ್ತಕ್ಕಂಥ ಪಾತ್ರ, ಇವೆಲ್ಲ ಇದರೊಳಗೆ ಇದೆ. ಒಂದಕ್ಕೆ ಒಂದು ಹೊಂದಾಣಿಕೆಯಲ್ಲಿ ಇದ್ದು ಇಂಥದ್ದು ನಡೆದಾಗ ಇವುಗಳಿಗೆ ಕಠಿಣವಾದ ಶಿಕ್ಷೆ ಕೊಡ್ತಕ್ಕಂಥದ್ದು ಒಂದು ವ್ಯವಸ್ಥೆ ನಡೆದ್ರೆ ಇಂಥ ಒಂದು ತಪ್ಪುಗಳು ನಡೆಯತಕ್ಕಂಥದ್ದನ್ನ ಸಾಕಷ್ಟು ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿ ನನಗೆ ಅನಿಸ್ತದೆ. ರೈಟ್ ಪಲ್ಲವಿ ದೂರ್ ಅವರೇ, ಎಷ್ಟು ವರ್ಷದಿಂದ ಇದನ್ನೇ ಚರ್ಚೆ ಮಾಡ್ತೀವ್ರಿ. ನಾವು ಜಸ್ಟ್ ಚರ್ಚೆ ಮಾಡ್ತೀವಿ ಹೊರತು ಒಂದು ಸೊಸೈಟಿಯಾಗಿ ನಾವು ಇದನ್ನ ಯಾರ್ದೋ ಮನೆ ಮಗಳಿಗಾಗಿರೋದು ಇದು ಅಂತ ಬಿಟ್ಬಿಡ್ತೀವಿ ಹೊರತು ಆಮೇಲೆ ಪ್ರತಿ ಹೆಣ್ಣಿನ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ನಾವು ನೋಡೋದಿಲ್ವಲ್ಲ. ಯಾವ್ದೋ ಕಾನೂನು ಮಾಡ್ಬೇಕು, ಪೊಲೀಸರು ಮಾಡ್ಬೇಕು, ಸರ್ಕಾರ ಮಾಡ್ಬೇಕು. ಸರ್ಕಾರಗಳು ಕೂಡ ಯಾವ್ದೋ ಒಬ್ಬ ಕಾರ್ಪೊರೇಟರ್ ನನ್ನ ಜ್ಯೂರಿಸ್ಡಿಕ್ಷನ್ ನಲ್ಲಿ ಇದು ಸಾಧ್ಯನೇ ಇಲ್ಲ, ಇಂಥದ್ದಾಗೋದಕ್ಕೆ ನಾನು ಬಿಡೋದೇ ಇಲ್ಲ, 0 ಟಾಲರೆನ್ಸ್ ಅಂತ ಡಿಸೈಡ್ ಮಾಡ್ತಾನ? ಯಾರೋ ಒಬ್ರು ಸಚಿವರು ಡಿಸೈಡ್ ಮಾಡ್ತಾರ, ಯಾರೋ ಒಬ್ರು ಜನಪ್ರತಿನಿಧಿ ಡಿಸೈಡ್ ಮಾಡ್ತಾರ, ಅಥವಾ ಯಾರೋ ಒಬ್ರು ಪೊಲೀಸ್ ಸ್ಟೇಷನ್ ನಲ್ಲಿ ಡಿಸೈಡ್ ಮಾಡ್ತಾರ? ನಮ್ ಜ್ಯೂರಿಸ್ಡಿಕ್ಷನ್ ನಲ್ಲಿ ಇದು ಸಾಧ್ಯನೇ ಇಲ್ಲ. ಆಗ್ತಿದ್ಯಾ ಆ ತರದೇನಾದ್ರು? ಸಮಸ್ಯೆ ಏನು ಅಂತಂದ್ರೆ ನಮ್ ಜನಕ್ಕೆ ತುಂಬಾ ಶಾರ್ಟ್ ಮೆಮರಿ. ಜನ ಏನ್ ಮಾಡ್ತಾರೆ, ತುಂಬಾ ಇಂಥ ಘಟನೆಗಳು ನಡೆದಾಗೆಲ್ಲ ಒಂದು ದಿನ ಧ್ವನಿ ಎತ್ತಾರೆ, 2 ದಿವಸ ಮಾತಾಡ್ತಾರೆ, 3 ದಿವಸ ಮಾತಾಡ್ತಾರೆ, 4ನೇ ದಿವಸ ಕಾಮ್ ಆಗ್ಬಿಡ್ತಾರೆ. ಅಂದ್ರೆ ಅದನ್ನ ಅಲ್ಲಿಗೆ ಎಮೋಷನ್ಸ್ ಜೊತೆಗೆ ಅಷ್ಟೇ ಇವರ ರಿಯಾಕ್ಷನ್ಸ್. ಅದಾದ್ಮೇಲೆ ಅದರ ಬಗ್ಗೆ ಫಾಲೋ ಅಪ್ಸ್ ನಮ್ಮ ಜನರ ಮನಸ್ಸಲ್ಲೂ ಅದು ಬರಲ್ಲ. ಇನ್ನೊಂದು, ಇಲ್ಲಿ ಬರೀ ಜನರನ್ನ ಮಾತ್ರ ಹೇಳೋದಲ್ಲ, ಕಾನೂನು ಹೇಗೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ನಮ್ಗೆ ಇವಕ್ಕೆಲ್ಲ ಡಿಸಿಷನ್ ಬರಬೇಕು ಅಂತ ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೇ ತರ ಕಾನೂನಿಗೆ ನಾವು ಹಸ್ತಕ್ಷೇಪ ಮಾಡಬಾರ್ದು. ಪೊಲೀಸ್ ಮೇಲೆ ಜನರ ಅಥವಾ ಸೊಸೈಟಿ ಹಸ್ತಕ್ಷೇಪ ಇರಬಾರ್ದು. ಅಂದ್ರೆ ಬೇರೆ ಇನ್ಫ್ಲೂಯೆನ್ಸ್ಗಳು ಅಥವಾ ಬೇರೆ ತರದ ಇನ್ಫ್ಲೂಯೆನ್ಸ್ಗಳು ಅವ್ರ ಮೇಲೆ ಆಗ್ಬಾರ್ದು. ಆಗ ಈಗ ಈ ಹುಡುಗರು ಇವ್ರು ಏನ್ ಎನ್ಕೌಂಟರ್ ಮಾಡಿದ್ರು, ಅವರೆಲ್ಲರೂ ಅವರಿಗೆ ಬಹುಶಃ ಪೊಲಿಟಿಕಲ್ ಪವರ್ ಇಲ್ಲ ಅಥವಾ ಸೊಸೈಟಿಯಲ್ಲಿ ಬೇರೆ ಯಾವುದೇ ಪವರ್ ಇಲ್ಲದೆ ಇರಬಹುದು. ಇಂಥದ್ದೊಂದು ನಡೆದು ಹೋಯ್ತು. ಇದೇ ನಾಳೆ ಯಾರೋ ಒಬ್ಬ ಮಿನಿಸ್ಟರ್ ಅಥವಾ ಒಬ್ಬ ರಾಜಕೀಯ ನಾಯಕ ಅಥವಾ ಪ್ರಭಾವಿ ವ್ಯಕ್ತಿ ಅಥವಾ ಅವ್ರ ಮನೆ ಮಕ್ಕಳು ಯಾರೋ ಇಂಥದ್ದೊಂದು ಕೇಸ್ ಮಾಡಿದಾಗ ಇದೇ ತರ ಎನ್ಕೌಂಟರ್ ಡಿಸಿಷನ್ ತಗೊಳ್ಳೋದಕ್ಕೆ ಅಷ್ಟು ಈಸಿಯಾಗಿ ಮಾಡಕ್ ಸಾಧ್ಯ ಆಗುತ್ತಾ? ಯಾರಿಗೆ ಸಾಧ್ಯ ಆಗುತ್ತೆ? ಆಗ ಕೇಸ್ ಫೈಲ್ ಆಗೋದಕ್ಕೆ ಬಹಳಷ್ಟು ಹಿಂದೆ ಮುಂದೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅಥವಾ ಯಾವುದೇ ತರದ ಪ್ರಭಾವ ಬೀರೋದೇನಿದೆ ಅದು ಎಲ್ಲ ಕೇಸ್ಗಳಲ್ಲೂ ಬಹಳ ಮುಖ್ಯವಾಗಿ ಕೆಲಸ ಮಾಡೋದು. ಅದೆಲ್ಲವೂ ಮೀರಿ ನಿಂತ್ಕೊಂಡಿರೋ ಕೇಸ್ಗಳಿಗಷ್ಟೇ ನಿಮ್ಗೆ ಜಸ್ಟಿಸ್ ಸಿಗೋದು. ಅದೆಲ್ಲವೂ ಮೀರಿ ನಿಂತ್ಕೊಂಡ ಕೇಸ್ಗಳು ಮಾತ್ರ ನ್ಯಾಯಕ್ಕೆ ಬದ್ಧವಾಗೋದು. ಅಂಥದ್ರಲ್ಲಿ ಹಾಗಾಗ್ಬೇಕು ಅಂದಾಗ ನಾವು ಜನ ಒಂದು ವಿಚಾರವನ್ನ ಮಾತಾಡ್ತೀವಿ ಅಂದ್ರೆ, ಒಂದು ವಿಚಾರದ ಎಗೇನ್ಸ್ಟ್ ನಾವು ಧ್ವನಿ ಎತ್ತೀವಿ ಅಂದ್ರೆ ನಮ್ಮ ಧ್ವನಿ ಅಲ್ಲಿಗೆ ಹೋಗ್ಬೇಕು. ಸಾಧ್ಯನ ಗೊತ್ತಿಲ್ಲ. ಶ್ರೀಕುಮಾರ್ ಸರ್,
ಇದ್ರಲ್ಲಿ ಇರ್ತಕ್ಕಂಥ ಡೌಟ್ಗಳು ಏನೇ ಇರಲಿ, ಅದು ಫೇಕ್ ಎನ್ಕೌಂಟ್ರಾ, ನಿಜವಾದ ಎನ್ಕೌಂಟರ್ ಬೇಕಿತ್ತಾ ಬೇಡವಾ, ಇದೆಲ್ಲದನ್ನು ನೋಡ್ಕೊಳಕ್ಕೆ ನೀವು ಹೇಳ್ದಂಗೆ ಅದ್ರ ತನಿಖೆ ಆಗುತ್ತೆ. ಅದ್ರದ್ದೇ ಆದಂತ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಅದ್ರದ್ದು ಏನೇನು ಮಾಡ್ಬೇಕು, ಡ್ಯೂ ಪ್ರೊಸೀಜರ್ಸ್ ಎಲ್ಲ ಅವ್ರು ಮಾಡ್ತಾರೆ. ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ಸಮಾಜವಾಗಿ ಇವ್ರು ಹೇಳ್ತಾ ಇದ್ರು